ಚಂದ್ರ ಈ ಕಡೆ ಚಂದ್ರ ಸೆಕ್ರೆಟರಿ. ಈಗ ಇವ್ರ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲ ಅನೌನ್ಸ್ ಮಾಡಿದ್ರೆ ಅಂತ ಹೇಳ್ತಾರೆ. ಸಿಗ್ನಲ್ ಯಾಕೆ ಚೇಂಜ್ ಮಾಡಿದ್ರಿ? ಚಂದ್ರ ಹತ್ರ ಮಾತಾಡ್ತೇನೆ. ಚಂದ್ರ ಹತ್ರ ದಯವಿಟ್ಟು ಬನ್ನಿ, ಬೇಕು ಅಂದ್ರೆ ಯಾವ ಊರಲ್ಲಿ ಅನೌನ್ಸ್ಮೆಂಟ್ ಮಾಡಿದಾರೆ ಅಂತ ಕೇಳೋಣ. ದಯವಿಟ್ಟು ಕೇಳೋಣ. ನಾನು ಹೇಳೋದು ಬೇಡ. ಯಾವ ಪಂಚಾಯತಿ ಬರ್ತೀವ್ರೆ? ಪಿಡಿಒ ಯಾವ ಪಂಚಾಯತಿ ಬರ್ತೀವಿ? 9 ಹಳ್ಳಿ ಒಂದೊಂದು ಹಳ್ಳಿ ಹೆಸರು. ಸಿಂಗ್ನಳ್ಳಿ ಆಗ್ಲೇನಪ್ಪ? ಎರಡೇ ಆಯ್ತು. ಹೊಸಪಡಿಯ ಅನೌನ್ಸ್ ಆಗಿದೆನಪ್ಪ? ಯಾರು ಅನೌನ್ಸ್ ಆಗಿಲ್ವಾ? ಜಗಳ ಮಾಡಕ್ ಬಂದಿಲ್ಲ, ಹಳ್ಳಿ ಕೇಳ್ತಾರೆ. ಮಾಡಿಲ್ವಾ? ಮಾಡಿದ ಅಂತ ಹೇಳ್ತಾರೆ. 12 ಅನೌನ್ಸ್ ಮಾಡಿದಾರ. ಮುತ್ತೇನಹಳ್ಳಿ ಅನೌನ್ಸ್ ಮಾಡಿದಾರ. 5 ಮಾಡಿದಾರ. ನೆಕ್ಸ್ಟ್ ಹೇಳಪ್ಪ. ಮುತ್ತೇನಹಳ್ಳಿ ಬಂದಿದಾರ. ಮುತ್ತೇನಹಳ್ಳಿ ಮಾಡಿದಾರ. ಮುತ್ತೇನಹಳ್ಳಿ ಮಾಡಿದ್ರ. ನೆಕ್ಸ್ಟ್ ಹೇಳಪ್ಪ. ಮೈದ್ನಲ್ಲಿ ಮಾಡಿದಾರ. ಈಗ ಏನಪ್ಪಾ ನೀವು ಜನ ಇಲ್ಲ ಅಂತ ಕೇಳ್ತಾರೆ. ಪ್ರಚಾರ ಆಗಿಲ್ಲ ಅಂತಾರೆ. ಸಾರ್ವಜನಿಕರು ಪ್ರಚಾರ ಆಗಿಲ್ಲ, ಇನ್ನೊಂದ್ ದಿನ ಇಟ್ಕೊಳ್ಳಿ ಅನ್ನೋದಂದ್ರೆ ಅದೇ ತೀರ್ಮಾನ ಅಂತ. ಇನ್ನ ಹೆಚ್ಚಿನ ಪ್ರಚಾರ ಮಾಡಿ ಇನ್ನೊಂದ್ ದಿನ ಗ್ರಾಮಸಭೆ ಅನ್ಕೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಹೌದು ಸರ್, 100% 100 ಜನ ಊರಲ್ಲಿ ಸದಸ್ಯರು 100 ಜನ ಇದ್ರೆ ಮಾತ್ರ ಗ್ರಾಮ ಸಭೆ. ಈಗ ನಾವೇನಾದ್ರೂ ಡಿಲೀಟ್ ಮಾಡಿದ್ರೆ ಮತ್ತೆ ಜನ ಬರಲಿಲ್ಲ ಅಂದ್ರೆ ಡ್ಯಾಮ್ ಹಾಕ್ಬೇಕು ಸರ್. ಪ್ರತಿ ಊರಿಗೂ ಬಂದಿರ್ತಕ್ಕಂಥ ತೊಂದರೆ ನೆಕ್ಸ್ಟ್ ಪಂಚಾಯತ್ ಮೀಟಿಂಗ್ ಕರೀತಾರೆ. ಜನ ಇದ್ರೆ ಮಾತ್ರ, ಜನ ಇಲ್ಲ ಅಂತ ನೆಕ್ಸ್ಟ್ ಗ್ರಾಮ ಸಭೆಗೆ ಅಲ್ಲ, ನೆಕ್ಸ್ಟ್ ಗ್ರಾಮ ಸಭೆಗೆ ಬರೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸರಿಗೆ 100 ಮೆಂಬರ್ಸ್ ಇರ್ಬೇಕು. ನೆಕ್ಸ್ಟ್ ಸರಿ ಗ್ರಾಮ ಸಭೆ ಕರೆದಾಗ 10 ಜನ ಆಗ್ಲಿ 20 ಜನ ಇರ್ಲಿ ಮಾಡ್ಬೋದು. ಈಗ ಫಸ್ಟ್ ಗ್ರಾಮ ಸಭೆಯಲ್ಲಿ 100 ಗೊತ್ತಾಗಲಿ ಸರ್. ಇವಾಗ ನಾವು ಯಾವುದೇ ಕಾರಣಕ್ಕೂ 3 ಜನ ಜವಾಬ್ದಾರಿ ಮಾಡಕ್ ಬಿಡಬೇಕು. ಇಲ್ಲ, ನಾನು ಮೇಲಧಿಕಾರಿ ಅಂದ್ರೆ ಹೋಗ್ತೀನಿ. ಪ್ರಚಾರ ಮಾಡಿ ಪ್ರಚಾರ ಮಾಡಬೇಕು. ಮಾಡಿಲ್ಲ ಸರ್, ನಾನು ಕರೆಸ್ತೀನಿ. ಜನಗಳನ್ನ ಕೇಳಿ ಸರ್, ನಾನು ಹೇಳೋದು ಬೇಡ. ಊರಲ್ಲಿ ಬರೀ ಊರಿಗೆ ಹೋಗೋಣ. ದಯವಿಟ್ಟು ನೀವೇ ಬನ್ನಿ ಕೇಳಿವ್ರಂತೆ. ನಾನು ಹೇಳೋದು ಬೇಡ. ಅಲ್ಲಿ ಕೇಳ್ಬಿಟ್ಟು ಆಮೇಲೆ ಇದು ಮಾಡಿದ್ರು ಕೇಳ್ಬೋದು ಜನ. ನಾವು ಬರೋ
ಎಲ್ಲಿದ್ದಾರೆ ಸರ್ ಎಲ್ಲ ಸ್ಟಾಫು ಅದೆಲ್ಲ ಪಂಚಾಯತಿ ಸ್ಟಾಫ್ ಎಲ್ಲ ನಮ್ಮ ಇವ್ರಿಗೇನು ಪಾಪ ಏನ್ ಗೊತ್ತಾಗುತ್ತೆ ಅಲ್ಲ ಕ್ಯಾಜುವಲ್ ಊರ್ ಬಗ್ಗೆ ಏನ್ ಗೊತ್ತಾಗುತ್ತೆ ಎಷ್ಟು ಅಭಿಪ್ರಾಯ ಆಗಿದೆ ಎಲ್ಲ ಅಂತ ನಿಮ್ ಬಗ್ಗೆ ಏನ್ ಕೇಳ್ತಾ ಇರ್ತಾರೆ ಅಷ್ಟೇ ಹೇಳಿದ್ದು ಏನ್ ಕಾಮಗಾರಿ ಆದ್ದರಿಂದ ಈ ಗ್ರಾಮ ಸಭೆಯನ್ನು ಮುಂದೂಡಲಾಗುತ್ತದೆ ಹಾಗೂ ಮುಂದಿನ ಗ್ರಾಮ ಸಭೆಯ ಹಿಂದಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಗ್ರಾಮ ಸಭೆಯ ದಿನಾಂಕವನ್ನು ನಿಗದಿಪಡಿಸಿ ಆ ಹಿಂದಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡಲಾಗುವುದು ಅಂತ ತಮಗೆ ಹೇಳ್ತಾ ಈ ಒಂದು ಗ್ರಾಮ ಸಭೆಯನ್ನು ಮುಂದೂಡಲಾಗಿದೆ. ದಯವಿಟ್ಟು ಧನ್ಯವಾದಗಳು ಎಲ್ಲರೂ. ಮುಂದಿನ ಗ್ರಾಮ ಸಭೆ ದಿನಾಂಕವನ್ನು ಪ್ರಚಾರ ಪಡಿಸ್ತಾ ಇದ್ದೀವಿ. ಇರ್ಬೇಕಂತ ಇದಿದೆ. 100 ಜನ ಇಲ್ಲ ಅಂದ್ರೆ ಪೋಸ್ಟ್ಪೋನ್ ಮಾಡಿ ಅಂತ ಇದೆ. ಇವಾಗ ನೀವು ಇದ್ದೀರಾ, ಜನರಿದ್ದೀರಾ, ತೀರ್ಮಾನ ಮಾಡಿದ್ರಿ ಪೋಸ್ಟ್ಪೋನ್ ಮಾಡಿ ಅಂದ್ರೆ ಪೋಸ್ಟ್ಪೋನ್ ಮಾಡೋಣ, ಇಲ್ಲ ಮುಂದುವರ್ಸಿ ಅಂದ್ರೆ ಮುಂದುವರ್ಸೋಣ. ಹಣ್ಣೆನಹಳ್ಳಿ ಅನೌನ್ಸ್ ಮಾಡಿದಾರಾ? ಓಕೆ. ನೆಕ್ಸ್ಟ್ ಮುತ್ತೇನಹಳ್ಳಿ ಅನೌನ್ಸ್ ಮಾಡಿದಾರಾ? ಓಕೆ. ನೆಕ್ಸ್ಟ್ ಮೈನಹಳ್ಳಿ ಮಾಡಿದಾರಾ? ಎಸ್. ನೆಕ್ಸ್ಟ್ ಒಂದು ನಿಮಿಷ ಅಲ್ಲ, ಇವ್ರನ್ನ ಕೇಳ್ತಾ ಇದ್ರಲ್ಲ ಮೆಂಬರ್ಸ್ ಅವರು ಮಾಡಿದಾರಾ? ನೆಕ್ಸ್ಟ್ ಹೇಳಪ್ಪ. ಮುತ್ತೇನಹಳ್ಳಿ ಬಂದಿದ್ದಾರಾ? ಮುತ್ತೇನಹಳ್ಳಿ ಮಾಡಿದಾರಾ? ಮುತ್ತೇನಹಳ್ಳಿ ಮಾಡಿದ್ರಾ? ನೆಕ್ಸ್ಟ್ ಹೇಳಪ್ಪ. ಮೈನಹಳ್ಳಿ ಮಾಡಿದಾರಾ? ಸರಿ. ಈಗ ಏನಪ್ಪ ನೀವು ನಿಮ್ಮ 100 ಜನ ಇಲ್ಲ ಅಂತ ಕೇಳ್ತಾರೆ. ಪ್ರಚಾರ ಆಗಿಲ್ಲ ಅಂತಾರೆ. ಸಾರ್ವಜನಿಕರು ಪ್ರಚಾರ ಆಗಿಲ್ಲ, ಇನ್ನೊಂದು ದಿನ ಇಟ್ಕೊಳ್ಳಿ ಅನ್ನೋನಂದ್ರೆ ಅದೇ ತೀರ್ಮಾನ ಅಂತೆ. ಇನ್ನೂ ಹೆಚ್ಚಿನ ಪ್ರಚಾರ ಮಾಡಿ ಇನ್ನೊಂದು ದಿನ ಗ್ರಾಮ ಸಭೆ ಹಮ್ಮಿಕೊಳ್ಳೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಅವಕಾಶ ಹೌದು. ಸರ್, ನೆಕ್ಸ್ಟ್ ಗ್ರಾಮ ಸಭೆಗೆ ಕೊರಂ ಅವಶ್ಯಕತೆ ಇಲ್ಲ. ಇವಾಗ ಒಂದು ಸರಿಗೆ 100 ಮೆಂಬರ್ಸ್ ಇರ್ಬೇಕು. ನೆಕ್ಸ್ಟ್ ಸರಿ ಗ್ರಾಮ ಸಭೆ ಕರೆದಾಗ 10 ಜನ ಇರ್ಲಿ, 20 ಜನ ಇರ್ಲಿ ಮಾಡ್ಬೋದು. ಈಗ ಫಸ್ಟ್ ಗ್ರಾಮ ಸಭೆಯಲ್ಲಿ 100 ఏ మండల్లో ಬರೋ
ಎಲ್ಲಿದ್ದಾರೆ ಸರ್ ಎಲ್ಲ ಸ್ಟಾಫ್ ಪಂಚಾಯತಿ ಸ್ಟಾಫ್ ಎಲ್ಲ ನಮ್ಮ ಇವ್ರಿಗೇನು ಪಾಪ ಏನ್ ಗೊತ್ತಾಗುತ್ತೆ ಅಲ್ಲ ಕೆಲಸ ಎಲ್ಲ ಊರ್ ಬಗ್ಗೆ ಏನ್ ಗೊತ್ತಾಗುತ್ತೆ ಎಷ್ಟು ಅಭಿಪ್ರಾಯ ಇದೆ ಎಲ್ಲ ಅಂತ ನಿಮ್ಮ ಬಗ್ಗೆ ಏನ್ ಹೇಳಿದ್ರೆ ಸುಮ್ಮನೆ ಕೇಳ್ತಿರ್ತಾರೆ ಅಷ್ಟೇ ಹೇಳಿದ್ದು ಏನ್ ವ್ಯಾಪಕ ಪ್ರಚಾರ ಆದರೂ ಸಹ ಜನ ಗೊತ್ತಾಯ್ತು ಸ್ವಲ್ಪ ಅಂಶ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಮುಂದಿನ ಗ್ರಾಮ ಸಭೆಯ ದಿನಾಂಕವನ್ನು ನಿಗದಿಪಡಿಸಿ ಆ ಹಿಂದಿನ ದಿನಗಳಲ್ಲಿ ಅತಿ ಹೆಚ್ಚು ಪ್ರಚಾರ ಮಾಡಲಾಗುವುದು ಅಂತ ತಮಗೆ ಹೇಳ್ತಾ ಈ ಒಂದು ಗ್ರಾಮ ಸಭೆಯನ್ನು ಮುಂದೂಡಲಾಗಿದೆ. ದಯವಿಟ್ಟು ಧನ್ಯವಾದಗಳು ಎಲ್ಲರಿಗೂ. ಮುಂದಿನ ಗ್ರಾಮ ಸಭೆ ದಿನಾಂಕವನ್ನು ಪ್ರಚಾರ ಪಡಿಸ್ತಾ ಇದ್ದೀವಿ.